ಅಮೆರಿಕದಲ್ಲಿ ರಾಜಕೀಯ ಭೂಕಂಪ. ಟ್ರಂಪ್ ವಿರುದ್ಧ ಮಸ್ಕ್ ರಣಕಹಳೆ. ಬಂದೇ ಬಿಡ್ತು ಅಮೆರಿಕ ಪಾರ್ಟಿ. ನಮಸ್ಕಾರ ಸ್ನೇಹಿತರೆ. ಅಮೆರಿಕ ರಾಜಕೀಯದಲ್ಲಿ ಅಕ್ಷರಶಃ ರಾಜಕೀಯ ಭೂಕಂಪ ಆಗುವಂತ ಬೆಳವಣಿಗೆಯಾಗಿದೆ. ಸಾಕಷ್ಟು ಊಹಾಪೋಹ, ಟ್ರಂಪ್ ಜೊತೆಗೆ ಕಿತ್ತಾಟ, ಸೇಡು, ಹಠ ಎಲ್ಲದರ ಮಧ್ಯೆ ಮಸ್ಕ್ ಕೊನೆಗೂ ತಮ್ಮ ಹೊಸ ಪಕ್ಷವನ್ನ ಲಾಂಚ್ ಮಾಡಿದ್ದಾರೆ. ಅಮೆರಿಕ ಪಾರ್ಟಿ ಅಂತ ಅದಕ್ಕೆ ಹೆಸರನ್ನ ಇಟ್ಟಿದ್ದು ಟ್ರಂಪ್ ವಿರುದ್ಧ ಯುದ್ಧ ಸಾರಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕವನ್ನ ಸೇವ್ ಮಾಡ್ತೀನಿ, 2 ಪಕ್ಷಗಳಿಂದ ಅಮೆರಿಕಾಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಅಬ್ಬರಿಸಿದ್ದಾರೆ. ಈ ಮೂಲಕ ಅಮೆರಿಕದ ಅತ್ಯಂತ ಪ್ರಭಾವಿ ವ್ಯಕ್ತಿ, ವಿಶ್ವದ ಅತಿ ದೊಡ್ಡ ಶ್ರೀಮಂತ ಎಲಾನ್ ಮಸ್ಕ್ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡಿದಂತಾಗಿದೆ. ಹಾಗಿದ್ರೆ ಅಮೆರಿಕದಲ್ಲಿ ಮಸ್ಕ್ ಮಾಡೋಕೆ ಹೊರಟಿರೋದೇನು? ಮಸ್ಕ್ರ ಈ ಹೆಜ್ಜೆ ಟ್ರಂಪ್ ಕನಸಿಗೆ ಕೊನೆ ಮೊಳೆಯಾಗುತ್ತಾ? 2 ಪಕ್ಷಗಳಿರೋ ಅಮೆರಿಕದಲ್ಲಿ ಮಸ್ಕ್ ಚೇಂಜ್ ತರ್ತಾರಾ? ಹಾಗೊಂದ್ ವೇಳೆ ಅದು ಸಾಧ್ಯ ಆದ್ರೆ ಅಮೆರಿಕ ಮೇಲೆ, ಆ ಮೂಲಕ ವಿಶ್ವ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹೊಸ ಪಕ್ಷ ಘೋಷಿಸಿದ ಮಸ್ಕ್, ಬಿಲಿಯನೇರ್ನಿಂದ ಹೊಸ ಆಟ. ಸ್ನೇಹಿತರೆ, ಕಳೆದ ಕೆಲ ತಿಂಗಳುಗಳಿಂದಲೂ ಅಮೆರಿಕ ಮತ್ತು ಜಗತ್ತಿನಾದ್ಯಂತ ಇಂಥದ್ದೊಂದು ಅನುಮಾನ ಇತ್ತು. ಅದರಲ್ಲೂ 2024ರಲ್ಲಿ ಅಮೆರಿಕದ ಚುನಾವಣೆ ನಡೆಯುತ್ತಿದ್ದಾಗ ಮಸ್ಕ್ ಕೊಡ್ತಿದ್ದ ಹೇಳಿಕೆಗಳು, ಅವರು ಹಾಕ್ತಿದ್ದ ಪೋಸ್ಟ್ಗಳು ಮಸ್ಕ್ ರಾಜಕೀಯಕ್ಕೆ ಬರ್ಬೋದು ಅನ್ನೋ ಅನುಮಾನ ಮೂಡಿಸಿದ್ವು. ಆದ್ರೆ ಮಸ್ಕ್ ಆ ಸಾಹಸ ಮಾಡಿರ್ಲಿಲ್ಲ. ಬದಲಿಗೆ ಟ್ರಂಪ್ ಜೊತೆಗೆ ಸೇರ್ಕೊಂಡು ರಿಪಬ್ಲಿಕನ್ ಪಕ್ಷದ ಪರ ಪ್ರಚಾರ ಮಾಡಿ ಡೆಮೊಕ್ರೆಟಿಕ್ರ ಸೋಲಿಗೆ ಕಾರಣರಾದ್ರು. ವೇದಿಕೆಗಳಲ್ಲಿ ಕುಣಿದು, ರ್ಯಾಲಿಗಳಲ್ಲಿ ಜಿಗಿದು ನಾನೇ ಚುನಾವಣೆ ಗೆದ್ದೆ ಅನ್ನೋ ಥರ ಮಸ್ಕ್ ಸಂಭ್ರಮಿಸಿದ್ರು. ಇದೇ ಕಾರಣಕ್ಕೆ ಟ್ರಂಪ್ ಕೂಡ ಮಸ್ಕ್ ಅವರನ್ನ ತಮ್ಮ ಸರ್ಕಾರದ ಭಾಗ ಮಾಡ್ಕೊಂಡಿದ್ರು. ಆದ್ರೆ ಕೆಲ ದಿನಗಳಿಂದ ಟ್ರಂಪ್ ಮಸ್ಕ್ ನಡುವೆ ಮನಸ್ತಾಪ ಉಂಟಾಗಿ ಬೀದಿ ಜಗಳ ಆಗಿತ್ತು. ಇದರ ಬೆನ್ನಲ್ಲೇ ಮಸ್ಕ್ ಹೊಸ ಪಕ್ಷ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಪೋಸ್ಟ್ ಕೂಡ ಮಾಡಿದ್ದು, ದೇಶವನ್ನ ದಿವಾಳಿ ಮಾಡ್ತಿದ್ದಾರೆ ಅಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಿಲ್ಲ, ಇದು ಒನ್ ಪಾರ್ಟಿ ಸಿಸ್ಟಮ್ ಆಗೋಗಿದೆ. ಇವತ್ತು ಅಮೆರಿಕ ಪಾರ್ಟಿ ರಚನೆಯಾಗಿದ್ದು ನಿಜವಾದ ಸ್ವಾತಂತ್ರ್ಯ ವಾಪಸ್ ತರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಹೊಸ ಪಕ್ಷ ಕಟ್ಬೇಕಾ ಅಂತ ಕೇಳಿ ಅಲ್ಲಿ ಪೋಲ್ ಕೂಡ ನಡೆಸಿದ್ದು, ಅದರಲ್ಲಿ 65% ಜನ ಎಸ್ ಅಂತ ಹೇಳಿದ್ದಾರೆ ಅಂತ ಈ ಮೂಲಕ ಅಮೆರಿಕ ರಾಜಕೀಯದಲ್ಲಿ ಹೊಸ ಬದಲಾವಣೆ ತರೋವಂತ ದೊಡ್ಡ ಸೂಚನೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮಸ್ಕ್ ಅವರ ಈ ಹೆಜ್ಜೆ ಯಾಕೆಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಕಳೆದ ಚುನಾವಣೆಯಲ್ಲಿ ಮಸ್ಕ್ ಯಾವ ಪಾತ್ರ ವಹಿಸಿದ್ರು ಅನ್ನೋದನ್ನ ನಿಮ್ಗೆ ಹೇಳ್ಬೇಕು. ಆರಂಭದಲ್ಲಿ ಟ್ರಂಪ್, ಬೈಡನ್ ಎಲ್ಲರನ್ನೂ ಟೀಕಿಸ್ತಿದ್ದ ಮಸ್ಕ್ ಚುನಾವಣೆ ಹತ್ರ ಆಗ್ತಿದ್ದಂತೆ ನೇರವಾಗಿ ಟ್ರಂಪ್ ಪರ ನಿಂತಿದ್ರು. ಮಸ್ಕ್ಗಿದ್ದ ಜನಪ್ರಿಯತೆ, ಮಸ್ಕ್ರ ಹಣ, ಮಸ್ಕ್ಗಿದ್ದ ಪ್ರಭಾವ ಎಲ್ಲವೂ ಟ್ರಂಪ್ ಗೆಲುವಿನಲ್ಲಿ ದೊಡ್ಡ ಪ್ರಭಾವ ಬೀರ್ತು. ನಿಮ್ಗೆ ಗೊತ್ತಿರಲಿ, ಆರಂಭದಲ್ಲಿ ಕಮಲಾ ಹ್ಯಾರಿಸ್ರಿಂದ ಟ್ರಂಪ್ ಹೆಚ್ಚಿನ ಪ್ರತಿರೋಧ ಎದುರಿಸ್ತಿದ್ರು. ಆದ್ರೆ ಟ್ರಂಪ್ರ ಹತ್ಯೆ ಪ್ರಯತ್ನ, ಮಸ್ಕ್ರ ಬೆಂಬಲ ಎಲ್ಲವೂ ಚುನಾವಣೆಯ ದಿಕ್ಕನ್ನೇ ಚೇಂಜ್ ಮಾಡಿದ್ವು. ಟ್ರಂಪ್ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸಿದ್ರು. ಇದ್ರ ಹಿಂದೆ ಮಸ್ಕ್ರ 2,000 ಕೋಟಿ ರೂಪಾಯಿ ಜೊತೆಗೆ ಮಸ್ಕ್ರ ಪ್ರಚಾರ ಕೂಡ ದೊಡ್ಡ ಪಾತ್ರ ವಹಿಸಿತ್ತು. ಮುಂದೆ ಟ್ರಂಪ್ ಸರ್ಕಾರದಲ್ಲಿ ಡೋಜ್ ಅನ್ನೋ ಇಲಾಖೆ ಓಪನ್ ಆಯ್ತು. ಆದ್ರೆ ಇಬ್ರು ಮಹತ್ವಾಕಾಂಕ್ಷಿಗಳು ಒಟ್ಟಾಗಿರೋಕೆ ಸಾಧ್ಯ ಇಲ್ಲ ಅನ್ನೋದು ಕೆಲವೇ ದಿನಗಳಲ್ಲಿ ನಿಜ ಆಗಿತ್ತು. ಡೋಜ್ ಡಿಪಾರ್ಟ್ಮೆಂಟ್ ನೋಡ್ಕೋತಿದ್ದ ಮಸ್ಕ್ ನಾನಾ ಕಾರಣ ಕೊಟ್ಟು ಅದರಿಂದ ಆಚೆ ಬಂದ್ರು. ಅದಾದ ನೆಕ್ಸ್ಟ್ ಡೇ ನಿಂದಲೇ ಇಬ್ರ ನಡುವೆ ಯುದ್ಧ ಶುರುವಾಗಿತ್ತು. ಟ್ರಂಪ್ ಅಮೆರಿಕವನ್ನ ಹಾಳ್ ಮಾಡ್ತಿದ್ದಾರೆ, ಅಮೆರಿಕನ್ನರ ಮೇಲೆ ಹೆಚ್ಚು ಸಾಲ ಹೊರಿಸ್ತಿದ್ದಾರೆ, ಸುಖ ಸುಮ್ನೆ ಖರ್ಚಾಗ್ತಿದೆ ಅಂತ ಮಸ್ಕ್ ಹೇಳಿದ್ರು. ಅದ್ಕೆ ಟ್ರಂಪ್ ಕೂಡ ನಾನು ಮಸ್ಕ್ ಬಿಸ್ನೆಸ್ಗೆ ಪೂರಕವಾಗಿ ನಡ್ಕೋತಿಲ್ಲ ಅಂತ ಆತನಿಗೆ ಸಿಟ್ಟು. ಅಮೆರಿಕ ಸರ್ಕಾರದ ಸಬ್ಸಿಡಿ ಇಲ್ಲ ಅಂದ್ರೆ ಆತ ಬಾಗಿಲ್ ಹಾಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಈಗ ಇದು ಹೊಸ ಪಕ್ಷ ಹುಟ್ಟಾಕೋ ಮಟ್ಟಕ್ಕೆ ಬಂದಿದೆ. ಮಸ್ಕ್ರ ಈ ಹೆಜ್ಜೆ ನೇರವಾಗಿ ಟ್ರಂಪ್ಗೆ ಮತ್ತು ಅವರ ರಿಪಬ್ಲಿಕನ್ ಪಕ್ಷಕ್ಕೆ ಹೊಸ ಚಾಲೆಂಜ್ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಿದೆ. ಅಷ್ಟೇ ಅಲ್ಲ, ಅಮೆರಿಕದ ರಾಜಕೀಯಕ್ಕೂ ಇದು ಬದಲಾವಣೆ ತರಬಹುದು ಎನ್ನಲಾಗ್ತಿದೆ. ಅಮೆರಿಕ ರಾಜಕೀಯಕ್ಕೆ ಬಿರುಗಾಳಿ. ಯಾಕಂದ್ರೆ ಇಲ್ಲಿ ತನಕ ಅಮೆರಿಕದಲ್ಲಿ ಜಸ್ಟ್ 2 ಪಕ್ಷಗಳು ಮಾತ್ರ ಅಧಿಕಾರ ಮಾಡ್ತಿದ್ವು. ಅಮೆರಿಕದಲ್ಲಿ ಬಹುಪಕ್ಷ ಪದ್ಧತಿ ಇದ್ರೂ ನಾನಾ ಕಾರಣಗಳಿಂದ ಅವರಿಗೆ ಗೆಲುವು ಸಾಧಿಸೋಕೆ ಆಗ್ತಿರ್ಲಿಲ್ಲ. 160 ವರ್ಷಗಳ ಹಿಂದೆ ಅಬ್ರಹಂ ಲಿಂಕನ್ ಅಧ್ಯಕ್ಷರಾಗಿದ್ದು ಬಿಟ್ರೆ ಅಲ್ಲಿಂದ ಇಲ್ಲಿ ತನಕ ಡೆಮೊಕ್ರಾಟ್ಸ್ ಮತ್ತು ರಿಪಬ್ಲಿಕನ್ಸ್ ಮಾತ್ರ ಗೆಲ್ತಿದ್ರು. ಆದ್ರೆ ಈಗ ಅಲ್ಲಿ ಮಸ್ಕ್ ಎಂಟ್ರಿ ದೊಡ್ಡ ಬದಲಾವಣೆ ತರೋ ಲಕ್ಷಣ ಇದೆ. ಈಗಾಗಲೇ 40% ಜನ ಮಸ್ಕ್ರ ಹೊಸ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಸರ್ವೆಗಳು ಹೇಳ್ತಿವೆ. ಅಮೆರಿಕದಲ್ಲಿ ಹೆವಿ ಪಾಪ್ಯುಲರ್ ಇರೋ ಮಸ್ಕ್ ಹೊಸದನ್ನ ತರ್ತಾರೆ ಅನ್ನೋ ಇಮೇಜ್ ಸೃಷ್ಟಿಸಿಕೊಂಡಿದ್ದಾರೆ. ಒಂದು ಕೆಲಸಕ್ಕೆ ತಂತ್ರಜ್ಞಾನ, ಹಣ ಮತ್ತು ಸೋಷಿಯಲ್ ಮೀಡಿಯಾಗಳನ್ನ ಹೇಗೆ ಬಳಸಿಕೊಳ್ಬೇಕು ಅನ್ನೋದು ಮಸ್ಕ್ಗೆ ಚೆನ್ನಾಗಿ ಗೊತ್ತಿದೆ. ಅಮೆರಿಕಾದಲ್ಲಂತೂ ಫಂಡಿಂಗ್ ಮತ್ತು ಪ್ರಚಾರ ಎಷ್ಟು ಮುಖ್ಯ ಅನ್ನೋದನ್ನ 2024ರ ಚುನಾವಣೆಯೇ ತೋರಿಸ್ಕೊಟ್ಟಿದೆ.
ಹೀಗಾಗಿ ಮಸ್ಕ್ ಅಮೆರಿಕದ ಈ ಎರಡೂ ಪಕ್ಷಗಳಿಗೆ ಸಿಂಹ ಸ್ವಪ್ನವಾಗಬಹುದು ಎನ್ನಲಾಗ್ತಿದೆ. ಅದರಲ್ಲೂ ಟ್ರಂಪ್ ಪಾಲಿಗೆ ಇದು ಇನ್ನೂ ಅಪಾಯಕಾರಿ ಎನಿಸಿಕೊಳ್ಳಲಿದೆ. ಯಾಕಂದ್ರೆ 2026ರಲ್ಲಿ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದ್ದು ಇದು ಟ್ರಂಪ್ ಪಾಲಿಗೆ ಅತ್ಯಂತ ಕ್ರೂಷಿಯಲ್. 3ನೇ ಬಾರಿಗೂ ಅಧಿಕಾರಕ್ಕೇರೋ ಚಿಂತನೆ ನಡೆಸ್ತಿರೋ ಟ್ರಂಪ್ ಸಂವಿಧಾನದಲ್ಲಿ ಬದಲಾವಣೆ ಮಾಡೋ ಯೋಚನೆ ಮಾಡ್ತಿದ್ದಾರೆ. ಸೊ ಯಾವುದೇ ಪ್ರಮುಖ ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಅಮೆರಿಕ ಕಾಂಗ್ರೆಸ್ನಲ್ಲಿ ಅದಕ್ಕೆ ಒಪ್ಪಿಗೆಬೇಕು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹೀಗಾಗಿ ಆ ಸ್ಥಾನಗಳಿಗೆ ಮಸ್ಕ್ ಪಕ್ಷ ಸ್ಪರ್ಧೆ ಮಾಡಿದ್ರೆ ಮುಂದಿನ ಟ್ರಂಪ್ ಕನಸಿಗೆ ಮತ್ತು ಈಗಿನ ಆಡಳಿತಕ್ಕೆ ದೊಡ್ಡ ಪೆಟ್ಟು ಬೀಳ್ಬೋದು ಎನ್ನಲಾಗ್ತಿದೆ. ಇಲ್ಲಿ ಟ್ರಂಪ್ ಪಕ್ಷಕ್ಕೆ ಯಾಕೆ ಪೆಟ್ಟು ಅಂತ ನಿಮ್ಗೆ ಅನ್ಸ್ಬೋದು. ಅದಕ್ಕೂ ಕೆಲ ಅಂಕಿಅಂಶಗಳು ಉತ್ತರ ಕೊಡ್ತಿವೆ. ಇತ್ತೀಚೆಗೆ ನಡೆದ ಸರ್ವೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷಕ್ಕಿಂತ ರಿಪಬ್ಲಿಕನ್ ಪಕ್ಷದವರು ಮಸ್ಕ್ರ ಹೊಸ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಸ್ಕ್ ಹೊಸ ಪಕ್ಷ ಸ್ಥಾಪಿಸೋದ್ರ ಪರವಾಗಿ ಇದ್ದೀರಾ ಅಂತ ರಿಪಬ್ಲಿಕನ್ ಪಕ್ಷದವರನ್ನ ಕೇಳಲಾಗಿತ್ತು. ಅದರಲ್ಲಿ 57% ಜನ ತಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೆಮೊಕ್ರೆಟಿಕ್ ಪಕ್ಷಕ್ಕೆ ಸೇರಿದ 93% ಜನ ಇದನ್ನ ವಿರೋಧ ಮಾಡಿದ್ದಾರೆ. ಸೊ ಒಂದ್ ವೇಳೆ ಮಸ್ಕ್ ತಮ್ಮ ಪಕ್ಷವನ್ನ ಚುನಾವಣೆಗೆ ಇಳಿಸಿದ್ರೆ ರಿಪಬ್ಲಿಕನ್ ಪಕ್ಷದಿಂದಲೇ ಹೆಚ್ಚಿನ ಬೆಂಬಲ ಸಿಗ್ಬೋದು. ಬೇಸಿಕಲಿ ಪ್ರೋ ಬಿಸ್ನೆಸ್ ಅಂತ ಕರೆಸಿಕೊಳ್ಳೋ ರಿಪಬ್ಲಿಕನ್ನರು ವ್ಯಾಪಾರೋದ್ಯಮಿಗಳಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಇದಕ್ಕೆ 2 ಬಾರಿ ಅಧ್ಯಕ್ಷರಾಗಿರೋ ಟ್ರಂಪ್ ಅವರೇ ಉದಾಹರಣೆ. ಅಲ್ಲದೆ ಅಮೆರಿಕದ ಆಡಳಿತದಲ್ಲಿ ಉದ್ಯಮಿಗಳ ಪ್ರಭಾವ ಮತ್ತು ಹಿಡಿತ ದಿನ ದಿನಕ್ಕೂ ಹೆಚ್ಚಾಗ್ತಲೇ ಹೋಗ್ತಿದೆ. ಹೀಗಾಗಿ ಮಸ್ಕ್ರ ಈ ಹೆಜ್ಜೆ ಅಮೆರಿಕದಲ್ಲಿ 3ನೇ ಶಕ್ತಿ ಉದಯಕ್ಕೆ ಕಾರಣವಾಗಬಹುದು ಎನ್ನಲಾಗ್ತಿದೆ. ಈಗಾಗಲೇ ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದ 47% ಜನ ಮಸ್ಕ್ಗೆ ಬೆಂಬಲ ಘೋಷಿಸಿದ್ದಾರೆ ಅಂತ ಸರ್ವೆ ಹೇಳ್ತಿವೆ. ಸಮೀಕ್ಷೆ ಪ್ರಕಾರ ಅಮೆರಿಕದ 63% ಜನಸಂಖ್ಯೆಗೆ ಅಮೆರಿಕದಲ್ಲಿ 3ನೇ ಪಕ್ಷ ಬರಬೇಕು ಅನ್ನೋ ಭಾವನೆ ಇದೆ. ಶತಮಾನಗಳಿಂದ 2 ಪಕ್ಷಗಳ ಆಡಳಿತ ನೋಡ್ತಿರೋ ಅಮೆರಿಕ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ 2 ರೀತಿ ಡಿವೈಡ್ ಆಗಿದೆ. ಒಬ್ರು ಕಟ್ಟರ್ ಬಲಪಂಥವನ್ನ, ಇನ್ನೊಬ್ರು ಕಟ್ಟರ್ ಎಡಪಂಥವನ್ನ ಉಸಿರಾಡ್ತಾರೆ. ಸೊ ಎಲ್ಲರನ್ನೂ ಒಳಗೊಂಡ ಸೆಂಟ್ರಿಕ್ ಪಾರ್ಟಿಯೊಂದು ಅಮೆರಿಕಾಗೆ ಅವಶ್ಯಕತೆ ಇದೆ. 2 ಕಡೆ ಇರೋ ಒಳ್ಳೆ ಅಂಶಗಳನ್ನ ತಂದು ಆಡಳಿತ ಕೊಡೋ ನಾಯಕ ಬೇಕಾಗಿದೆ. ಸೊ ಆ ಸ್ಪೇಸ್ ಅನ್ನ ಮಸ್ಕ್ ತುಂಬೋದು. ಯುವ ಮತ್ತು ಹೊಸ ಮತದಾರರನ್ನ ಮಸ್ಕ್ ತಮ್ಮ ಕಡೆ ಸೆಳಿಬಹುದು ಅನ್ನೋ ಅಭಿಪ್ರಾಯ ಬರ್ತಿದೆ. ಸುಲಭ ಇಲ್ಲ ಯಾಕೆ? ಇಷ್ಟೆಲ್ಲಾ ಸಾಧ್ಯತೆಗಳ ನಡುವೆ ಕೂಡ ಮಸ್ಕ್ರ ಈ ಹೆಜ್ಜೆ ಮುಳ್ಳಿನ ಹಾದಿ ಅನ್ನೋದನ್ನ ಕೂಡ ಮರೆಯುವಂತಿಲ್ಲ. ಯಾಕಂದ್ರೆ 2 ಪಕ್ಷಗಳು ಅಮೆರಿಕದಲ್ಲಿ ತಳಮಟ್ಟದಲ್ಲಿ ಬೇಸ್ ಹೊಂದಿರೋ ಪಕ್ಷಗಳು. ಜೊತೆಗೆ ಅಮೆರಿಕದಲ್ಲಿ ಅಧಿಕಾರ ಹಿಡಿಬೇಕು ಅಂದ್ರೆ ಅಲ್ಲಿನ ವಿಚಿತ್ರ ಚುನಾವಣೆಯನ್ನ ಗೆಲ್ಬೇಕು. ಅಮೆರಿಕದಲ್ಲಿ 50 ರಾಜ್ಯಗಳಿದ್ದು ಒಂದೊಂದು ರಾಜ್ಯದಲ್ಲಿ ಚುನಾವಣೆ ಸ್ಪರ್ಧಿಸಬೇಕು ಅಂದ್ರೂ ಕನಿಷ್ಠ ಅರ್ಹತೆ ಇರಬೇಕಾಗತ್ತೆ. ಕ್ಯಾಲಿಫೋರ್ನಿಯಾದಲ್ಲಿ 105 ದಿನಗಳ ಒಳಗಾಗಿ 2,19,000 ಜನರ ಸಹಿ ಸಂಗ್ರಹ ಮಾಡಬೇಕು. ಟೆಕ್ಸಾಸ್ನಲ್ಲಿ 70 ದಿನದಲ್ಲಿ 1,13,000 ಸಹಿ ಸಂಗ್ರಹ ಮಾಡಬೇಕು. ಫ್ಲೋರಿಡಾದಲ್ಲಿ 2 ವರ್ಷದ ಒಳಗೆ 1,45,000 ಸಹಿ ಸಂಗ್ರಹ ಆಗಬೇಕು. ಸೊ ಅಲ್ಲಿ ಮಸ್ಕ್ ತಮ್ಮ ಹೊಸ ಕಾರ್ಯಕರ್ತರನ್ನ ಸೃಷ್ಟಿಸಿಕೊಳ್ಳೋ ಚಾಲೆಂಜ್ ಇದೆ. ಅಲ್ಲದೆ ಅಮೆರಿಕದ ರಾಜ್ಯಗಳಲ್ಲಿ ಸೀಟ್ಗಳನ್ನ ಪಡೆಯೋದು ಸುಲಭ ಇಲ್ಲ. ಉದಾಹರಣೆಗೆ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ 52 ಸೀಟ್ಗಳಿವೆ. ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಯನ್ನ ಪಕ್ಷಗಳು ಹಾಕ್ತವೆ. ಸೊ ಅದರಲ್ಲಿ ಒಬ್ಬ ಅಭ್ಯರ್ಥಿ 49% ವೋಟ್ ತಗೊಂಡು ಇನ್ನೊಬ್ರು 51% ವೋಟ್ ತಗೊಂಡ್ರು ಎಲ್ಲ 52 ಸೀಟ್ಗಳು ಕೂಡ ಒಂದು ಪಕ್ಷಕ್ಕೆ ಹೋಗುತ್ತೆ. ಹೀಗಾಗಿ ಅಲ್ಲಿ ಮಸ್ಕ್ ಈ ದೊಡ್ಡ ಗೋಡೆಯನ್ನ ದಾಟಿ ಹೋಗ್ಬೇಕು. ಅಲ್ಲದೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಯ ಡಿಬೇಟ್ನಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ಅಲ್ಲಿನ ಟಾಪ್ ಮೀಡಿಯಾಗಳು ಒಂದಷ್ಟು ಅರ್ಹತೆ ಕೇಳ್ತವೆ. ಈ ಅಭ್ಯರ್ಥಿ 4 ಪ್ರಮುಖ ಸರ್ವೆಗಳಲ್ಲಿ ಕನಿಷ್ಠ 15% ವೋಟಿಂಗ್ ಪಡ್ಕೋಬೇಕು ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಭಾಗಿಯಾಗಬೇಕು ಅಂದ್ರೂ ಮಸ್ಕ್ ಅವರು ಹೆಚ್ಚಿನ ವೋಟ್ ತಗೋಬೇಕು. ಆದ್ರೆ ಮಸ್ಕ್ ಒಬ್ಬ ಬಿಸ್ನೆಸ್ ಮ್ಯಾನ್, ಅಲ್ಲದೆ ಹುಟ್ಟು ಅನ್ವೇಷಕ. ಹಿಡಿದ ಕೆಲ್ಸನ ಬಿಡದೆ ಸಾಧಿಸೋ ಛಲ ಇರೋವಂತ ಮನುಷ್ಯ. ರಾಜಕೀಯದ ವಿಚಾರದಲ್ಲೂ ಪಕ್ಕಾ ಲೆಕ್ಕಾಚಾರ ಹಾಕೊಂಡೇ ಕಣಕ್ಕಿಳಿತಿದ್ದಾರೆ. ಮಸ್ಕ್ ಪ್ಲಾನ್ ಪ್ರಕಾರ ಅಮೆರಿಕ ಪಾರ್ಟಿ ನಾಳೆನೆ ಬಹುಮತ ಪಡೆದು ಅಧಿಕಾರ ಹಿಡಿಬೇಕಂತಿಲ್ಲ. ಆತನ ಪ್ಲಾನ್ ಸಿಂಪಲ್ ಆಗಿದೆ. ಮಸ್ಕ್ ಪಕ್ಷ ಕಟ್ತಿರೋದ್ರ ಮುಖ್ಯ ಉದ್ದೇಶ ಸರ್ಕಾರ ಮಿತಿ ಮೀರಿ ಖರ್ಚು ಮಾಡಬಾರ್ದು, ದೇಶದ ಆರ್ಥಿಕತೆಗೆ ಹೊರೆಯಾಗುವಂತ ಬಿಲ್ಗಳು ಪಾಸ್ ಆಗಬಾರ್ದು ಅನ್ನೋದು. ಇದಕ್ಕೆ ಮೆಜಾರಿಟಿನೇ ಬೇಕು ಅಂತಿಲ್ಲ. ಬಿಲ್ ಪಾಸ್ ಆಗೋದಕ್ಕೆ ನಿರ್ಣಾಯಕವಾಗುವಷ್ಟು ಮತಗಳು ಮಸ್ಕ್ ಪರ ಇದ್ರೆ ಸಾಕು.
ಸಾಕು. ಹೀಗಾಗಿ ಮಸ್ಕ್ ಅಮೆರಿಕದ ಕೆಳಮನೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ 8 ರಿಂದ 10 ಸೀಟು, ಹಾಗೆ ಮೇಲ್ಮನೆ ಸೆನೆಟ್ ನಲ್ಲಿ 2 ರಿಂದ 3 ಸೀಟ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ನಿರ್ದಿಷ್ಟ ಸೀಟ್ಗಳ ಮೇಲೆ ಲೇಸರ್ ಫೋಕಸ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಮಸ್ಕ್ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಇನ್ನು ಮಸ್ಕ್ ಅವರ ಈ ನಡೆಯಿಂದ ಟ್ರಂಪ್ರ ನಾಯಕತ್ವದ ಬಗ್ಗೆಯೂ ರಿಪಬ್ಲಿಕನ್ನರಲ್ಲಿ ಒಂದು ಅಸಮಾಧಾನ ಮೂಡಿಸಿದ್ರು ಆಶ್ಚರ್ಯ ಇಲ್ಲ. ರಿಪಬ್ಲಿಕನ್ನರ ಸರ್ವೋಚ್ಚ ನಾಯಕನ ರೀತಿ ಆಡ್ತಿರೋ ಟ್ರಂಪ್ಗೆ ಒಳಗೆ ಇನ್ನಷ್ಟು ಪ್ರಬಲ ವಿರೋಧಿಗಳು ಹುಡ್ಕೋಬಹುದು. ಪಕ್ಷದಲ್ಲಿ ಅವರ ವಿರೋಧಿ ನಿಲುವು ಸೃಷ್ಟಿಯಾದ್ರೆ ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಟ್ರಂಪ್ ಕೆಲಸ ಮಾಡೋದು ತುಂಬಾ ಕಷ್ಟ. ಹಾಗೆ ಮಸ್ಕ್ರ ಈ ಪ್ರಯತ್ನ ಸಫಲವಾಗಿ ಒಂದು ವೇಳೆ ಅವರು ಅಧ್ಯಕ್ಷರಾದ್ರೆ ಖಂಡಿತ ಅಮೆರಿಕದ ನೀತಿಗಳಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಅದು ನೇರವಾಗಿ ಚೀನಾ, ಯುರೋಪ್, ಭಾರತ, ಮಿಡ್ಲ್ ಈಸ್ಟ್ ಹೀಗೆ ಎಲ್ಲರ ಸಂಬಂಧದಲ್ಲೂ ಬದಲಾವಣೆ ತರಬಹುದು. ಟ್ರಂಪ್ಗಿಂತ ಹೆಚ್ಚು ಲೆಕ್ಕಾಚಾರ ಹಾಕೋ ಮಸ್ಕ್ ಅಮೆರಿಕದ ನೀತಿಗಳನ್ನ ಯಾರ ಪರ ಯಾರ ವಿರುದ್ಧ ರೂಪಿಸ್ತಾರೆ ಅನ್ನೋದನ್ನ ಊಹೆ ಮಾಡೋಕ್ಕೂ ಆಗಲ್ಲ. ರಕ್ಷಣೆ, ವಿದೇಶಾಂಗ ವ್ಯವಹಾರ, ವ್ಯಾಪಾರ ಹೀಗೆ ಎಲ್ಲವೂ ಬದಲಾವಣೆ ಕಾಣಬಹುದು. ಈ ಎಲ್ಲ ಕಾರಣಗಳಿಂದ ಈಗ ಮಸ್ಕ್ರ ಹೊಸ ಪಕ್ಷದ ಬಗ್ಗೆ ಜಗತ್ತು ಕುತೂಹಲದ ಕಣ್ಣಿನಿಂದ ನೋಡ್ತಿದೆ.